ಓಂ ನಮೋ ವೆಂಕಟೇಶಾಯ. ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋನಲ್ಲಿ ನಾವು ದೀಪಾವಳಿ ಹಬ್ಬವನ್ನು ಯಾವಾಗ ಆಚರಣೆ ಮಾಡಬೇಕು, ಅದೇ ರೀತಿಯಾಗಿ ದೀಪಾವಳಿ ಹಬ್ಬವನ್ನು ಯಾವ ರೀತಿ ಆಚರಿಸಬೇಕು, ಅತಿ ಮುಖ್ಯವಾಗಿ ದೀಪಾವಳಿ ಹಬ್ಬದ ದಿವಸ ನಾವು ಮಾಡಬೇಕಾಗಿರ್ತಕ್ಕಂಥ 5 ಅತಿ ಮುಖ್ಯವಾದ ಕೆಲಸಗಳಿದ್ದಾವೆ. ಅದರ ಬಗ್ಗೆ ಈ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ಕೊಡುತ್ತೇನೆ. ಈ ವಿಡಿಯೋ ದಯವಿಟ್ಟು ಪೂರ್ತಿಯಾಗಿ ನೋಡಿ. ನೀವು ವಿಡಿಯೋ ಪೂರ್ತಿಯಾಗಿ ನೋಡಿದರೆ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಈ ವಿಡಿಯೋನಲ್ಲಿ ಸಮಾಧಾನ ಸಿಗುತ್ತದೆ. ಈ ವರ್ಷ ದೀಪಾವಳಿ ಹಬ್ಬವನ್ನು ಯಾವತ್ತು ಆಚರಿಸಬೇಕು, ಈ ವಿಷಯದ ಮೇಲೆ ಹಲವಾರು ಜನ ಪಂಡಿತರು ಚರ್ಚೆ ಮಾಡ್ತಾ ಇದ್ದಾರೆ. ಯಾಕಪ್ಪ ಅಂದರೆ ಈ ವರ್ಷ ದೀಪಾವಳಿ ಹಬ್ಬ 2 ದಿವಸ ಬಂದೈತೆ. 20ನೇ ತಾರೀಕು ಸೋಮವಾರದ ದಿವಸ ದೀಪಾವಳಿ ಹಬ್ಬವನ್ನು ಆಚರಿಸಬೇಕು ಅಂತ ಕ್ಯಾಲೆಂಡರ್ನಲ್ಲಿ ಕೊಟ್ಟಿದ್ದಾರೆ, ಪಂಚಾಂಗಗಳಲ್ಲೂ ಸಹ ಕೊಟ್ಟಿದ್ದಾರೆ. ಆದರೆ ನಮಗೆ 21ನೇ ತಾರೀಕು ಮಂಗಳವಾರದ ದಿವಸ ಪೂರ್ತಿಯಾಗಿ ಅಮಾವಾಸ್ಯೆ ಇದೆ, ಅವತ್ತು ದೀಪಾವಳಿ ಹಬ್ಬವನ್ನು ಆಚರಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಯಾವುದು ನಿಜ ಅಂದರೆ ನಮ್ಮ ಸಂಪ್ರದಾಯ ಯಾವ ರೀತಿ ಬರ್ತಾ ಇದೆ ಅಂದರೆ, ಪ್ರದೋಷ ವೇಳೆಯಲ್ಲಿ ಅಮಾವಾಸ್ಯೆ ಯಾವಾಗ ಪೂರ್ತಿಯಾಗಿ ಬರುತ್ತೋ ಅವತ್ತೇ ದೀಪಾವಳಿ ಹಬ್ಬವನ್ನು ಆಚರಿಸಬೇಕು. ಅಂದರೆ 20ನೇ ತಾರೀಕು ಸೋಮವಾರ ಸಂಜೆ ಅಮಾವಾಸ್ಯೆ ತಿಥಿ ಇರುತ್ತೆ. ಆದ ಕಾರಣ 20ನೇ ತಾರೀಕು ಸೋಮವಾರ ದಿವಸನೇ ನಾವು ದೀಪಾವಳಿ ಹಬ್ಬವನ್ನು ಆಚರಿಸಬೇಕು. ಮನೆಯಲ್ಲಿ ಧನಲಕ್ಷ್ಮಿ ಪೂಜೆ ಮಾಡಿ, ತದನಂತರ ಮನೆ ಹತ್ರ ದೀಪಗಳನ್ನು ಬೆಳಗಿಸಿ, ಪಟಾಕಿ ಎಲ್ಲ ಹೊಡ್ಕೊಂಡು ನಾವು ಸೋಮವಾರ ದಿವಸ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡಬಹುದು. ಆದರೆ ಕೆಲವು ಸಂಪ್ರದಾಯಗಳ ಪ್ರಕಾರ ಕೇದಾರೇಶ್ವರ ವ್ರತ ಮಾಡ್ತಾರೆ ಕೆಲವರು. ಅವರು ಮಂಗಳವಾರದ ದಿವಸ ಕೇದಾರೇಶ್ವರ ವ್ರತ ಮಾಡಬೇಕು. ಅಂದರೆ ನೋಮ್ ದರ ಕೈ ಕಟ್ಕೊಂಡು ನೋಮ್ ಕಜ್ಜಾಯ ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿ ಅವರು 21ನೇ ತಾರೀಕು ಮಂಗಳವಾರದ ದಿವಸ ಕೇದಾರೇಶ್ವರ ವ್ರತ ಮಾಡಿಕೊಂಡು ದೀಪಾವಳಿಯನ್ನು ಆಚರಣೆ ಮಾಡ್ಕೋಬಹುದು. ಸಾಧಾರಣವಾಗಿ ದೀಪಾವಳಿ ಹಬ್ಬವನ್ನು ನಾವು 3 ದಿವಸ ಆಚರಣೆ ಮಾಡ್ತೀವಿ. ನರಕ ಚತುರ್ದಶಿ, ದೀಪಾವಳಿ, ಬಲಿಪಾಡ್ಯಮಿ. ಪಂಚಾಂಗದ ಪ್ರಕಾರ ನರಕ ಚತುರ್ದಶಿ 19ನೇ ತಾರೀಕು ಭಾನುವಾರ ಮಧ್ಯಾಹ್ನ 1:54 ಪ್ರಾರಂಭವಾಗುತ್ತದೆ. 20ನೇ ತಾರೀಕು ಸೋಮವಾರ ಮಧ್ಯಾಹ್ನ 3:46 ಚತುರ್ದಶಿ ತಿಥಿ ಇರುತ್ತೆ. ತದನಂತರ ಅಮಾವಾಸ್ಯೆ ಪ್ರಾರಂಭ ಆಗುತ್ತದೆ. 20ನೇ ತಾರೀಕು 3:46 21ನೇ ತಾರೀಕು ಮಂಗಳವಾರ 5:56 ನಮಗೆ ಈ ಅಮಾವಾಸ್ಯೆಗಳಿಗೆ ಇರುತ್ತೆ. ತದನಂತರ ಬಲಿಪಾಡ್ಯಮಿ ಪ್ರಾರಂಭವಾಗುತ್ತದೆ. ಆದ ಕಾರಣ ನರಕ ಚತುರ್ದಶಿ ನಾವು 19ನೇ ತಾರೀಕು ಭಾನುವಾರ ಆಚರಿಸಬೇಕು. ದೀಪಾವಳಿ 20ನೇ ತಾರೀಕು ಸೋಮವಾರ ಆದರೂ ಆಚರಣೆ ಮಾಡಬಹುದು, 21ನೇ ತಾರೀಕಾದರೂ ಆಚರಣೆ ಮಾಡಬಹುದು. ಬಲಿಪಾಡ್ಯಮಿ 22ನೇ ತಾರೀಕು ಬುಧವಾರ ದಿವಸ ಆಚರಿಸಬೇಕು. ಈಗ ದೀಪಾವಳಿ ಹಬ್ಬವನ್ನು ಶಾಸ್ತ್ರೋಕ್ತ ಪದ್ಧತಿಯಲ್ಲಿ ಯಾವ ರೀತಿ ಆಚರಣೆ ಮಾಡಬೇಕು ತಿಳ್ಕೊಳ್ಳೋಣ ಬನ್ನಿ. ದೀಪಾವಳಿ ಹಬ್ಬದ ದಿವಸ ಪ್ರಾತಃ ಕಾಲದಲ್ಲೇ ಕುಟುಂಬ ಸಭ್ಯರೆಲ್ಲರೂ ನಿದ್ದೆ ಎದ್ದೇಳಬೇಕು. ಅಂದರೆ ಸೂರ್ಯೋದಯ ವೇಳೆಗೆ ಎಲ್ಲರೂ ನಿದ್ದೆ ಎದ್ದು ಕಾಲಕೃತ್ಯಗಳನ್ನು ತೀರಿಸಿಕೊಂಡು ಅಭ್ಯಂಗನ ಸ್ನಾನ ಮಾಡಬೇಕು. ಕರಿ ಎಳ್ಳು ಎಣ್ಣೆ ಬರುತ್ತಲ್ವ, ಅದನ್ನು ತಲೆಗೂ ಮೈಗೂ ಉಜ್ಜಿಕೊಂಡು ಸ್ನಾನ ಮಾಡಿದರೆ ಶನಿ ದೋಷಗಳು ಪೂರ್ತಿಯಾಗಿ ನಿವಾರಣೆ ಆಗುತ್ತವೆ. ಅದೇ ರೀತಿಯಾಗಿ ಅಲಕ್ಷ್ಮಿ ದರಿದ್ರ ದೇವತೆ ನಮ್ಮ ದೇಹದಲ್ಲಿದ್ದರೂ ಸಹ ನಮ್ಮ ಶರೀರದಿಂದ ಹೊರಟೋಗ್ತಾಳೆ ಅಂತ ಪುರಾಣದಲ್ಲಿ ಋಷಿಗಳು ತಿಳಿಸ್ಕೊಟ್ಟಿದ್ದಾರೆ. ಆದ ಕಾರಣ ದೀಪಾವಳಿ ದಿವಸ ಪ್ರತಿಯೊಬ್ಬರೂ ಎಳ್ಳೆಣ್ಣೆಯನ್ನು ಶರೀರಕ್ಕೂ ತಲೆಗೂ ಹಚ್ಕೊಂಡು ಖಂಡಿತವಾಗಲೂ ಅಭ್ಯಂಗನ ಸ್ನಾನ ಮಾಡಬೇಕು. ಸ್ನಾನ ಮಾಡುವಂತಹ ನೀರಿನಲ್ಲಿ ಸ್ವಲ್ಪ ಗೋಮೂತ್ರ, ಸ್ವಲ್ಪ ಅರಿಶಿನ ಹಾಕೊಂಡು ಸ್ನಾನ ಮಾಡಿದ್ರೆ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಪರಿಪೂರ್ಣವಾಗಿ ಸಿಗುತ್ತದೆ. ಸ್ನಾನ ಮಾಡಿದ ನಂತರ ಹೊಸ ಬಟ್ಟೆಗಳನ್ನು ಧರಿಸಬಹುದಾ? ಯಾಕಂದ್ರೆ ಅಮಾವಾಸ್ಯೆ ಅಲ್ಲ ಗುರುಗಳೇ, ಹೊಸ ಬಟ್ಟೆ ಧರಿಸಬಹುದಾ ಅಂದರೆ ಖಂಡಿತವಾಗಲೂ ಧರಿಸಬಹುದು. ಯಾಕಂದ್ರೆ ದೀಪಾವಳಿ ಹಬ್ಬವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಹೊಸ ಬಟ್ಟೆ ಇರೋರು ಹೊಸ ಬಟ್ಟೆಯನ್ನು ಧರಿಸಬಹುದು. ಇಲ್ಲಾಂದ್ರೆ ಚೆಂದಾಗಿ ಒಗೆದು ಹಾರಾಕಿರುವಂತಹ ಬಟ್ಟೆಯನ್ನಾದರೂ ಧರಿಸಬಹುದು. ತದನಂತರ ಸಾಂಪ್ರದಾಯಬದ್ಧವಾಗಿ ಹಣೆಯಲ್ಲಿ ಕುಂಕುಮ ಧಾರಣೆ ಮಾಡಬೇಕು. ಮಹಿಳೆಯರಾದರೆ ಅರಿಶಿನ ಕುಂಕುಮ ಇಟ್ಕೊಂಡು ತಲೆ ತುಂಬ ಹೂ ಮುಡ್ಕೋಬೇಕು. ತದನಂತರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮನೆ ಮುಂದ್ಗಡೆ ಸಗಣಿ ಹಾಕಿ ಸಾರಿಸಿ ರಂಗೋಲಿಯನ್ನು ಹಾಕಬೇಕು.
ಯಾಕಂದರೆ ಲಕ್ಷ್ಮೀದೇವಿ ದೀಪಾವಳಿ ದಿವಸ ಲೋಕ ಸಂಚಾರ ಮಾಡ್ತಾಳಂತೆ. ಯಾವ ಮನೆ ಮುಂದ್ಗಡೆ ರಂಗೋಲಿಯನ್ನು ಹಾಕಿರ್ತಾರೋ, ಯಾವ ಮನೆಗೆ ತೋರಣ ಕಟ್ಟಿರ್ತಾರೋ ಆ ಮನೆಯಲ್ಲಿ ಲಕ್ಷ್ಮೀದೇವಿ ಖಂಡಿತವಾಗ್ಲೂ ಪ್ರವೇಶ ಮಾಡ್ತಾಳೆ ಅಂತ ಪುರಾಣದಲ್ಲಿ ಹೇಳಿದ್ದಾರೆ. ದೀಪಾವಳಿ ಹಬ್ಬದ ದಿವಸ ಯಾರಾದರೆ ಮಹಾಲಕ್ಷ್ಮೀ ದೇವಿಯನ್ನು ಪೂಜಿಸುತ್ತಾರೋ ಅವರಿಗೆ ಜನ್ಮ ಜನ್ಮಗಳಲ್ಲೂ ಸಹ ದರಿದ್ರ ಬಾಧೆಗಳು ಬರುವುದಿಲ್ಲ, ಆರ್ಥಿಕ ಸಮಸ್ಯೆಗಳು ಇರುವುದಿಲ್ಲ. ಲಕ್ಷ್ಮೀದೇವಿ ಅನುಗ್ರಹದಿಂದ ಅಷ್ಟೈಶ್ವರ್ಯಗಳು, ಸಕಲ ಸಂಪದಗಳು ಆ ಮನೆಯಲ್ಲಿ ತುಂಬು ತುಣುಕ್ತಾವಂತೆ. ಖಂಡಿತವಾಗಲೂ ದೀಪಾವಳಿ ದಿವಸ ಲಕ್ಷ್ಮೀದೇವಿ ಪೂಜೆ ಎಲ್ಲರೂ ಮಾಡಬೇಕು. ಲಕ್ಷ್ಮೀದೇವಿ ಬರೀ ಐಶ್ವರ್ಯ ಮಾತ್ರ ನೀಡುವುದಿಲ್ಲ, ಆರೋಗ್ಯವನ್ನು, ಯಶಸ್ಸನ್ನು, ಕೀರ್ತಿಯನ್ನು, ಆಯುಷನ್ನು, ಮೋಕ್ಷವನ್ನು ಸಹ ನೀಡುತ್ತಾಳೆ ಲಕ್ಷ್ಮೀದೇವಿ. ಆದ ಕಾರಣ ಖಂಡಿತವಾಗಲೂ ಎಲ್ಲರೂ ದೀಪಾವಳಿ ಹಬ್ಬದ ದಿವಸ ಲಕ್ಷ್ಮೀದೇವಿ ಪೂಜೆ ವಿಶೇಷವಾಗಿ ಮಾಡಿ. ಅದೇ ರೀತಿಯಾಗಿ ದೀಪಾವಳಿ ಹಬ್ಬದ ದಿವಸ ತುಳಸಿ ಪೂಜೆಯನ್ನು ಸಹ ಮಾಡಬೇಕು. ಯಾಕಂದರೆ ತುಳಸಿ ಗಿಡದಲ್ಲಿ 33 ಕೋಟಿ ದೇವತೆಗಳಿರ್ತಾರೆ. ಯನ್ಮೂಲೆ ಸರ್ವತೀರ್ಥಾನಿ ಯನ್ಮಧ್ಯೆ ಸರ್ವದೇವತಾ ಯದಾಗ್ರೇ ಸರ್ವವೇದಶ್ಚ ತುಳಸಿಂ ತ್ವಾಂ ನಮಾಮ್ಯಹಂ ಅಂತ ಹೇಳಿದ್ದಾರೆ ಋಷಿಗಳು. ತುಳಸಿ ಗಿಡದಲ್ಲಿ ಸರ್ವ ದೇವತೆಗಳು ವಾಸವಾಗಿರ್ತಾರಂತೆ. ಆದ ಕಾರಣ ದೀಪಾವಳಿ ದಿವಸ ತುಳಸಿ ಗಿಡಕ್ಕೆ ಸ್ವಲ್ಪ ನೀರು ಹಾಕಿ ಅರಿಶಿಣ ಕುಂಕುಮ ಸಮರ್ಪಣೆ ಮಾಡಿ ಅಮ್ಮನವರ ಹತ್ರ ಒಂದು ದೀಪವನ್ನು ಬೆಳಗಿಸಿ ತುಳಸಿ ಪ್ರದಕ್ಷಿಣೆ ಮಾಡಿದ್ರೆ ಎಲ್ಲ ದೇವತೆಗಳ ಅನುಗ್ರಹ ನಿಮಗೆ ಸಿಗುತ್ತೆ. ಅದೇ ರೀತಿಯಾಗಿ ನಿಮ್ಮ ಹತ್ರದಲ್ಲಿ ಎಲ್ಲಾದರೂ ಗೋಶಾಲೆ ಇದ್ರು ಅಥವಾ ಗೋಮಾತೆಗಳಿದ್ರು ಹೋಗಿ ಆ ಗೋಮಾತೆಗೆ ಸ್ವಲ್ಪ ನೀರನ್ನಿಟ್ಟು ಸ್ವಲ್ಪ ಹುಲ್ಲನ್ನು ಹಾಕಿ ಅಥವಾ 2 ಬಾಳೆಹಣ್ಣು ಕೊಟ್ಟು ಗೋಮಾತೆಗೆ ಪೂಜೆ ಮಾಡಿ ಪ್ರದಕ್ಷಿಣೆ ಮಾಡಿ ಎಲ್ಲ ದೇವತೆಗಳ ಅನುಗ್ರಹ ನಿಮಗೆ ಸಿಗುತ್ತೆ. ನರಕ ಚತುರ್ದಶಿ ದಿವಸ, ದೀಪಾವಳಿ ದಿವಸ, ಬಲಿಪಾಡ್ಯಮಿ ದಿವಸ ಯಾವುದೇ ಕಾರಣಕ್ಕೂ ಮಾಂಸಾಹಾರವನ್ನು ಭುಜಿಸಬಾರದು. ಅದೇ ರೀತಿಯಾಗಿ ಕ್ಷೌರ ಮಾಡ್ಕೊಳೋದು ಅಂದರೆ ಶೇಮಿಂಗ್ ಕಟಿಂಗ್ ಮಾಡ್ಕೊಳೋದು ಮಾಡಬಾರದು. ಉಗುರುಗಳನ್ನು ಕತ್ತರಿಸಬಾರದು. ದೀಪಾವಳಿ ದಿವಸ ಸಂಜೆ ವಿಶೇಷವಾಗಿ ಧನಲಕ್ಷ್ಮೀ ದೇವಿ ಪೂಜೆಯನ್ನು ಮಾಡಿ ಅಮ್ಮನವರಿಗೆ ಕ್ಷೀರಾನ್ನ ಅಥವಾ ದಧ್ಯೋಜನ ಅಥವಾ ಹೋಳಿಗೆ ಯಾವುದೋ ಒಂದು ನೈವೇದ್ಯ ಮಾಡಿ ಮನೆಯಲ್ಲಿ ವಿಶೇಷವಾಗಿ ದೀಪಗಳನ್ನು ಬೆಳಗಿಸಬೇಕು. ದೇವರ ಮನೆಯಲ್ಲಿ 2 ದೀಪ, ಅದೇ ರೀತಿಯಾಗಿ ಸಿಂಹದ್ವಾರ ಅಂದರೆ ಮೇನ್ ಡೋರ್ ಹತ್ರ 2 ದೀಪ, ತುಳಸಿ ಗಿಡ ಹತ್ರ 2 ದೀಪ, 6 ದೀಪ ಖಂಡಿತವಾಗ್ಲೂ ಬೆಳಗಿಸಬೇಕು. ಅದರ ಮೇಲೆ ನಿಮ್ಮ ಶಕ್ತಿ. ಕೆಲವರು ಕಾಂಪೌಂಡ್ ಗೋಡೆಗಳ ಮೇಲೆ ದೀಪಗಳನ್ನು ಬೆಳಗಿಸ್ತಾರೆ, ಕೆಲವರು ಮನೆ ಸುತ್ತೂ ದೀಪಗಳನ್ನು ಬೆಳಗಿಸ್ತಾರೆ. ಎಷ್ಟು ದೀಪ ಆದರೂ ನೀವು ಬೆಳಗಿಸಬಹುದು. ಕೆಲವರು ಈ ಕ್ಯಾಂಡಲ್ ಅಂಟಿಸ್ತಾರೆ. ಯಾವುದೇ ಕಾರಣಕ್ಕೂ ಕ್ಯಾಂಡಲನ್ನು ಅಂಟಿಸಬೇಡಿ. ಯಾಕಂದರೆ ಕ್ಯಾಂಡಲ್ ಹಚ್ಚಿದರೆ ದೀಪಾರಾಧನೆ ಮಾಡಿರ್ತಕ್ಕಂಥ ಪುಣ್ಯ ಬರೋದಿಲ್ಲ. ದೀಪದಲ್ಲಿ ಎಣ್ಣೆ ಹಾಕಿ ಬತ್ತಿ ಹಾಕಿ ದೀಪವನ್ನು ಬೆಳಗಿಸಿ ಅದರಿಗೆ ಅರಿಶಿಣ ಕುಂಕುಮ ಸಮರ್ಪಣೆ ಮಾಡಿ ಒಂದು ಹೂವನ್ನಿಟ್ಟು ನಮಸ್ಕಾರ ಮಾಡಿದ್ರೆ ಆಗ ದೀಪಾರಾಧನೆ ಮಾಡಿದಂಥ ಪುಣ್ಯ ನಿಮಗೆ ಸಿಗುತ್ತೆ. ಕೆಲವರು ಇಲ್ಲ ತಿಳಿಯದೆ ತಪ್ಪನ್ನು ಮಾಡ್ತಾರೆ. ಏನಪ್ಪ ಅಂದರೆ ದೀಪಗಳಿಗೆ ಬದಲು ಕ್ಯಾಂಡಲ್ಸ್ ಅಂಟಿಸ್ಬಿಡ್ತಾರೆ. ಕ್ಯಾಂಡಲ್ ಹಚ್ಚಿದರೆ ಯಾವುದೇ ಕಾರಣಕ್ಕೂ ದೀಪಾರಾಧನೆ ಮಾಡಿರ್ತಕ್ಕಂಥ ಪುಣ್ಯ ಬರೋದಿಲ್ಲ. ದೀಪದಲ್ಲಿ ತುಪ್ಪ ಆಗ್ಬಹುದು, ಎಳ್ಳೆಣ್ಣೆ ಆಗ್ಬಹುದು, ಕೊಬ್ಬರಿ ಎಣ್ಣೆ ಆಗ್ಬೋದು ಹಾಕಿ ಅದರಲ್ಲಿ ಬತ್ತಿಯನ್ನು ಹಾಕಿ 2 ಬತ್ತಿ ಅಥವಾ 3 ಬತ್ತಿಯನ್ನು ಹಾಕಿ ದೀಪಗಳನ್ನು ಬೆಳಗಿಸಿ ಅದಕ್ಕೆ ಅರಿಶಿಣ ಕುಂಕುಮ ಇಟ್ಟು ನಮಸ್ಕಾರ ಮಾಡಿದ್ರೆ ಆಗ ದೀಪಾರಾಧನೆ ಮಾಡಿರ್ತಕ್ಕಂಥ ಪುಣ್ಯ ನಿಮಗೆ ಸಿಗುತ್ತೆ. ಮುಖ್ಯವಾಗಿ ದೀಪಾವಳಿ ಹಬ್ಬ ಅಂದರೆ ನಮಗೆಲ್ರಿಗೂ ನೆನಪಿಗೆ ಬರೋದು ಪಟಾಕಿ. ಪಟಾಕಿ ಎಲ್ಲರೂ ಹೊಡಿಬೇಕು. ಯಾಕಂದರೆ ನರಕಾಸುರನನ್ನು ಶ್ರೀಕೃಷ್ಣ ಮತ್ತು ಸತ್ಯಭಾಮ ಇಬ್ಬರು ಹೋಗಿ ಸಂಹಾರ ಮಾಡ್ತಾರೆ. ಅದಕ್ಕೆ ಚಿಹ್ನವಾಗಿ ನಾವು ಪಟಾಕಿಗಳನ್ನು ಅಂಟಿಸ್ತೀವಿ. ನೀವು ಪಟಾಕಿ ಹೊಡಿರಿ, ಬೇಡ ಅನ್ನೋದಿಲ್ಲ. ಆದರೆ ಲಕ್ಷ್ಮೀ ಪಟಾಕಿ, ಗಣೇಶ ಪಟಾಕಿಯನ್ನು ಯಾವುದೇ ಕಾರಣಕ್ಕೂ ಹೊಡೆಯಬಾರದು. ಲಕ್ಷ್ಮೀ ದೇವಿಯನ್ನು ನಾವು ದೀಪಾವಳಿ ದಿವಸ ವಿಶೇಷವಾಗಿ ಪೂಜೆ ಮಾಡ್ತೀವಿ. ನಾವು ಲಕ್ಷ್ಮೀ ಪಟಾಕಿ ಹೊಡೆದ್ರೆ ಆಗ ಲಕ್ಷ್ಮೀ ದೇವಿ ಮುಖ ಸುಟ್ಟೋಗುತ್ತೆ. ಆ ಬೊಂಬೆಗಿರ್ತಕ್ಕಂಥ ಕೈಗಳು ಕಾಲುಗಳು ಸುಟ್ಟೋಗಿರುತ್ತೆ. ಆ ಲಕ್ಷ್ಮೀ ಅಮ್ಮನವರ ಪೇಪರು ರೋಡ್ ಮೇಲೆ ಬಿದ್ದಿದ್ರೆ ಚಪ್ಪಲಿ ಕಾಲಲ್ಲಿ ಅದನ್ನು ತುಳಿತಾ ಇರ್ತಾರೆ. ಎಷ್ಟು ನೋವು ಅನಿಸುತ್ತೆ ಹೇಳಿ. ದೇವರುಗಳಿಗೆ ನಾವು ಮಾಡ್ತಾ ಇರ್ತಕ್ಕಂಥ ಅವಮಾನ ಇದು. ಪಟಾಕಿ ಮೇಲೆ ಗಣಪತಿ ಬೊಂಬೆ ಇದ್ದರು, ಲಕ್ಷ್ಮೀ ಬೊಂಬೆ ಇದ್ದರು, ಪರಮೇಶ್ವರ ಇದ್ದರು, ವೆಂಕಟೇಶ್ವರ ಸ್ವಾಮಿ ಇದ್ದರು. ಆ ಪಟಾಕಿಯನ್ನು ನೀವು ಯಾವುದೇ ಕಾರಣಕ್ಕೂ ತಗೋಬೇಡಿ. ಈ ವರ್ಷ ನೀವು ತಗೊಂಡ್ಲಿಲ್ಲ ಅಂದರೆ ಬರೋ ವರ್ಷ ಅವರೇ ಇದು ಸೇಲ್ ಆಗೋದಿಲ್ಲ ಅಂತ ಮಾಡೋದು ನಿಲ್ಲಿಸ್ಬಿಡ್ತಾರೆ. ಮುಖ್ಯವಾಗಿ ದೀಪಾವಳಿ ಹಬ್ಬದ ದಿವಸ ರಾತ್ರಿ ವೇಳೆಯಲ್ಲಿ ಮಹಿಳೆಯರು ಅಲಕ್ಷ್ಮಿ ನಿಸ್ಸರಣ ಮಾಡಬೇಕು. ಏನು ಗುರುಗಳೇ ಇದರ ಬಗ್ಗೆ ಚೆನ್ನಾಗಿ ತಿಳಿಸ್ಕೊಡಿ ಅಂದರೆ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ದೀಪಾವಳಿ ಹಬ್ಬದ ದಿವಸ ಎಲ್ಲರೂ ಪಟಾಕಿ ಹೊಡೆದ ಮೇಲೆ ಮನೆ ಮುಂದ್ಗಡೆ ಎಲ್ಲ ಕಸ ಆಗೋಗುತ್ತೆ. ಎಲ್ಲರೂ ಹೋಗಿ ಮಲ್ಕೊಂಡ್ಬಿಡ್ತಾರೆ ಮಕ್ಕಳು.
ಮಹಿಳೆಯರು ಒಂದು ಪೊರಕೆ ತಗೊಂಡು ಮನೆ ಮುಂದ್ಗಡೆ ಕಸ ಗುಡಿಸ್ಬೇಕು. ಆ ಪೇಪರ್ಗಳು, ಅದೇ ರೀತಿಯಾಗಿ ಮಣ್ಣಿನ ಪ್ರಮಿದೆಗಳು, ಅದೇ ರೀತಿಯಾಗಿ ಸುರುಸುರು ಬಾಣ, ಕಸ ಎಲ್ಲ ಬಿದ್ದೋಗಿರುತ್ತಲ್ವ, ಅದನ್ನೆಲ್ಲ ಕ್ಲೀನಾಗಿ ಗುಡಿಸಿ ಮನೆ ಮುಂದ್ಗಡೆ ಸ್ವಲ್ಪ ನೀರನ್ನು ಹಾಕಿ ರಂಗೋಲಿಯನ್ನು ಹಾಕಿ ಸಿಂಹದ್ವಾರ ಅಂದರೆ ಮೇನ್ ಡೋರ್ ಹತ್ರ ದೀಪಗಳನ್ನು ಬೆಳಗಿಸಿ ಮಹಾಲಕ್ಷ್ಮಿಗೆ ನಮಸ್ಕಾರ ಮಾಡಿಕೊಂಡ್ರೆ ಅಲಕ್ಷ್ಮಿ ಅಂದರೆ ದರಿದ್ರ ದೇವತೆ ಅಲ್ಲಿಂದ ಹೊರಟೋಗ್ತಾಳೆ, ಅಂದರೆ ಮನೆಯಿಂದ ಹೊರಟೋಗ್ತಾಳೆ. ಮಹಾಲಕ್ಷ್ಮಿ ಮನೆ ಒಳಗಡೆ ಪ್ರವೇಶ ಮಾಡ್ತಾಳೆ. ಇದು ಖಂಡಿತವಾಗಲೂ ಎಲ್ಲರೂ ಮಾಡಬೇಕು. ಮಹಿಳೆಯರು ಚೆನ್ನಾಗಿ ನೆನಪಿಟ್ಕೊಳ್ಳಿ. ಮಕ್ಕಳು ಮನೆ ಮುಂದ್ಗಡೆ ಈ ಪಟಾಕಿಯನ್ನೆಲ್ಲ ಹಚ್ಚಿರ್ತಾರೆ, ಈ ದೀಪಗಳನ್ನೆಲ್ಲ ಅಲ್ಲೇ ಹಾಕಿರ್ತಾರೆ, ಬೆಂಕಿ ಪೆಟ್ಟನ್ನೆಲ್ಲ ಅಲ್ಲೇ ಹಾಕಿರ್ತಾರೆ. ನೀವು ಅದನ್ನು ಹಂಗೆ ಬಿಟ್ಬಿಟ್ಟು ಹೋಗಿ ಮನೆಯಲ್ಲಿ ಮಲ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಲಕ್ಷ್ಮಿ ಅನುಗ್ರಹ ನಿಮಗೆ ಸಿಗುವುದಿಲ್ಲ. ಅಲಕ್ಷ್ಮಿ ನಿಸ್ಸರಣ ಮಾಡಬೇಕು. ಎಷ್ಟೊತ್ರಿ ಒಂದು 5 ನಿಮಿಷ ಮನೆ ಮುಂದುಗಡೆ ಕ್ಲೀನಾಗಿ ಕಸ ಗುಡಿಸ್ಬಿಟ್ಟು ನೀರು ಚಿಮಿಸ್ಬಿಟ್ಟು ರಂಗೋಲಿ ಹಾಕಿ ದೀಪಗಳನ್ನು ಬೆಳಗಿಸಿ ಲಕ್ಷ್ಮೀ ದೇವಿಗೆ ನಮಸ್ಕಾರ ಮಾಡಿಕೊಂಡು ತದನಂತರ ನೀವು ಮಲ್ಕೊಳ್ಳಿ. ದೀಪಾವಳಿ ಹಬ್ಬ ಯಾವ ರೀತಿ ಆಚರಣೆ ಮಾಡಬೇಕೋ ಈ ವಿಡಿಯೋನಲ್ಲಿ ನಾವು ತಿಳ್ಕೊಂಡ್ವಲ್ವಾ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಖಂಡಿತವಾಗಲೂ ಒಂದು ಲೈಕ್ ಮಾಡಿ. ನಮ್ಮ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೋಕ ಸಮಸ್ತ ಸುಖಿನೋ ಭವಂತು. ಸ್ವಸ್ತಿ.